ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಂದ ಪ್ರತಿ ಶುಕ್ರವಾರ ತಾಲೂಕು ಕಚೇರಿ ಮುಂಭಾಗ ಲಂಚ ಮುಕ್ತ ಅಭಿಯಾನ ನಡೆಸಲಾಗುವುದು ಅಂತ ಜಿಲ್ಲಾ ಉಸ್ತುವಾರಿ ಜೀವನ್ ಅವರು ತಿಳಿಸಿದರು. ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜೀವನ್ ಮಾತನಾಡಿ, ಕೆಆರ್ಎಸ್ ಪಕ್ಷ ಕಳೆದ 6 ವರ್ಷದಿಂದ ಸಾಮಾನ್ಯ ಜನರನ್ನ ನಾಯಕರಾಗಿ ರೂಪಿಸುವ ಕೆಲಸವನ್ನ ಮಾಡ್ತಾ ಇದ್ದು, ಕರ್ನಾಟಕದಲ್ಲಿ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ಮಾಡದ ಕೆಲಸವನ್ನ ಕೆಆರ್ಎಸ್ ಪಕ್ಷ ಮಾಡ್ತಾ ಇದೆ. ಗೋಮಾಳದ ಜಮೀನು, ಸರ್ಕಾರಿ ಜಮೀನು, ಬಡವರ ಜಮೀನು ಹೊಡೆಯುವ ಕೆಲಸವನ್ನ ಮಾಡ್ತಾ ಇರುವಂತ ಜೆಸಿಬಿ ಪಕ್ಷಗಳ ರಾಜಕಾರಣವನ್ನ ಬಿಟ್ಟು ಕೆಆರ್ಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಬೇಕು ಅಂತ ಬಿಡಿಸಿಸಿ ಬ್ಯಾಂಕ್ ಹಾಲು ಒಕ್ಕೂಟದ ಮಾಗಡಿ ಶಾಸಕರ ಕುಟುಂಬದವರಿಗೆ ಮಾತ್ರ ಸೀಮಿತವಾಗಿದ್ದು, ಕೆಆರ್ಎಸ್ ಪಕ್ಷ ಕಾರ್ಯಕರ್ತರನ್ನ ನಾಯಕರನ್ನಾಗಿ ರೂಪಿಸ್ತಾ ಇದೆ. ಸರ್ಕಾರಿ ಕಚೇರಿಗಳಲ್ಲಿ ಲಂಚವಿಲ್ಲದೆ ಜನಸಾಮಾನ್ಯರ ಕೆಲಸಗಳು ಆಗ್ತಾ ಇಲ್ಲ ಅಂತ ಕೆಆರ್ಎಸ್ ಪಕ್ಷದ ಸೈನಿಕರು ಲಂಚವಿಲ್ಲದೆ ಜನಸಾಮಾನ್ಯರ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಅವರು ತಿಳಿಸಿದ್ರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಮತ್ತು ಕಾರ್ಯದರ್ಶಿ, ತಾಲೂಕು ಗೌರವಾಧ್ಯಕ್ಷ ಶಿವಣ್ಣ, ಅಧ್ಯಕ್ಷ ಚಂದ್ರಯ್ಯ, ಪ್ರಧಾನ ಕಾರ್ಯದರ್ಶಿ ಸುಹಾಸ್, ಕಾರ್ಯದರ್ಶಿ ಲೋಕೇಶ್ ಮತ್ತು ವೆಂಕಟೇಶ್, ನಾಗರಾಜು, ವೇಣುಗೋಪಾಲ, ರೋಷನ್ ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ರಾಮನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ಪ್ರವಾಸಿ ಮಂದಿರದಲ್ಲಿ ಸೇರುವ ಉದ್ದೇಶ ಏನಂದ್ರೆ, ನಮ್ಮ ಪಕ್ಷದ ವತಿಯಿಂದ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮತ್ತೆ ತಾಲೂಕು ಮಾಗಡಿ ತಾಲೂಕು ಘಟಕ ರಚನೆ ಮಾಡುವಂತ ಕಾರ್ಯಕ್ರಮ ಇದೆ ಇವತ್ತು. ಹಾಗಾಗಿ ಇವತ್ತು ನಮ್ಮ ರಾಮನಗರ ಜಿಲ್ಲಾ ಉಸ್ತುವಾರಿಗಳಾಗಿರುವಂತಹ ಎಲ್ ಜೀವನ್ ಅವರು ಆಗಮಿಸಿದ್ದಾರೆ. ಅವರು ಸ್ವಾಗತ ಬಯಸ್ತಾರೆ. ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಗಂಗಾಧರ್ ಎನ್ ಅವರು ಸಹ ಇವತ್ತು ನಮ್ಮ ಸಭೆಗೆ ಆಗಮಿಸಿದ್ದಾರೆ. ಅವರು ಸಹ ಉದ್ದೇಶ ಅಂತ ಹೇಳ್ತಾರೆ. ಗಂಗಾಧರನ ಹೇಳಿ. ಮುಖ್ಯವಾಗಿ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇದೇ ಪ್ರವಾಸ ಮಂದಿರದಲ್ಲಿ ನೂತನ ತಾಲೂಕು ಘಟಕವನ್ನು ರಚನೆ ಮಾಡ್ತಾ ಇದ್ದೀವಿ. ಹಾಗೆಯೇ ಹೊಸದಾಗಿ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಜಿಲ್ಲಾ ಉಸ್ತುವಾರಿ ಜೀವನ್ ಸಮ್ಮುಖದಲ್ಲಿ. ಇವತ್ತಿನ ವಿಚಾರ ಏನಂದರೆ, ರಾಜಕೀಯದಲ್ಲಿ ಇವತ್ತು ಏನು ಜೆಸಿಬಿ ಪಕ್ಷಗಳು ಇವತ್ತಿಗೆ ಜನರ ಕಷ್ಟಗಳಿಗೆ ಸ್ಪಂದಿಸದೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಾಗಲಿ, ಸಾರ್ವಜನಿಕ ಆಸ್ಪತ್ರೆ ಆಗಲಿ, ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತಿಗೆ ಕೆಲಸಗಳಾಯ್ತಾ ಇಲ್ಲ. ಅದರಿಂದ ನೊಂದಂತ ಜನಗಳು ಇವತ್ತಿಗೆ ಆ ಜೆಸಿಬಿ ಪಕ್ಷಗಳನ್ನು ತಿರಸ್ಕರಿಸಿ ಸ್ವಚ್ಛ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಆರ್ಎಸ್ ಪಕ್ಷವನ್ನು ಸೇರ್ಪಡೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಹೀಗೆ ನಮ್ಮ ಪಕ್ಷ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಭದ್ರವಾಗಿ ಬೆಳೀತಾ ಇದೆ ಅಂತ ಹೇಳ್ತಾ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉಸ್ತುವಾರಿ ಜೀವನ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 6 ವರ್ಷಗಳಿಂದ ಸಾಮಾನ್ಯ ಜನರನ್ನ ನಾಯಕರನ್ನಾಗಿ ರೂಪಿಸುವಂತಹ ಕೆಲಸವನ್ನ ಕೆಆರ್ಎಸ್ ಪಕ್ಷ ಮಾಡ್ತಾ ಬರ್ತಾ ಇದೆ. ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಇವತ್ತು ಕರ್ನಾಟಕದಲ್ಲಿರುವಂತಹ ಪ್ರಮುಖ ಜೆಸಿಬಿ ಪಕ್ಷಗಳು ಮಾಡದೇ ಇರುವಂತಹ ಕೆಲಸವಂತ ಪ್ರಯತ್ನವನ್ನ ಕೆಆರ್ಎಸ್ ಪಕ್ಷ ಮಾಡ್ತಾ ಇದೆ. ಇವತ್ತು ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರು ಜನಸಾಮಾನ್ಯರಿಗೆ ಲಂಚ ಇಲ್ಲದೆ ಕೆಲಸಗಳಾಗ್ತಾ ಇರಲಿಲ್ಲ. ಇವತ್ತು ಸಾಮಾನ್ಯ ಜನರು ಸಹ ನಾವು ಕೆಆರ್ಎಸ್ ಪಕ್ಷದ ಸೈನಿಕರು, ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಅಂತ ಹೇಳ್ಕೊಂಡೋಗಿ ಲಂಚ ಇಲ್ಲದೆ ಕೆಲಸಗಳನ್ನ ತಾಲೂಕು ಆಫೀಸ್ನಲ್ಲಿ ಕೆಲಸಗಳನ್ನ, ತಾಲೂಕು ಆಫೀಸೇ ಅನ್ನೋದ್ರ ರೀತಿ ಅಲ್ಲ, ಇಡೀ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸಗಳನ್ನ ಮಾಡಿಸ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತು ರಾಜಕಾರಣಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ಮಾಗಡಿ ತಾಲೂಕಿನಲ್ಲಿ ಯಾವ ರೀತಿ ರಾಜಕೀಯ ಇದೆ, ಇವತ್ತು ಇಲ್ಲಿನ ಶಾಸಕರೇ ಅವರ ಅಣ್ಣ ತಮ್ಮದಿರನ್ನ ಯಾವುದೇ ಕೋಆಪರೇಟಿವ್ ಎಲೆಕ್ಷನ್ಗಳಾಗಲಿ, ಡಿಸಿಸಿ ಆಗಿರ್ಬೋದು, ಹಾಲು ಒಕ್ಕೂಟ ಆಗಿರ್ಬೋದು, ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ರಾಜಕೀಯ ಅಂದಿದ ತಕ್ಷಣ ಅವ್ರ ಕುಟುಂಬದವರು ಮಾತ್ರ ಸ್ಪರ್ಧೆ ಮಾಡಬೇಕು, ಅವ್ರ ಕುಟುಂಬದವರು ಮಾತ್ರ ಅಧಿಕಾರದಲ್ಲಿ ಇರಬೇಕು. ಕಾರ್ಯಕರ್ತರಿಗೆ ಅವಕಾಶ ಇದೆಯಾ? ಜೆಸಿಬಿ ಪಕ್ಷದ ಯಾವುದೇ ಕಾರ್ಯಕರ್ತರಿಗೂ ಅವರು ನಾಯಕರನ್ನಾಗಿ ಬೆಳೆಯುವಂತ ಅವಕಾಶಗಳನ್ನ ಜೆಸಿಬಿ ಪಕ್ಷದ ಈಗ ಬೆಳೆದಿರುವಂತಹ ನಾಯಕರುಗಳು ಮಾಡಿಕೊಡ್ತಾ ಇಲ್ಲ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜಿಲ್ಲೆಯ ರಾಮನಗರ ಜಿಲ್ಲೆಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕರೆ ಕೊಡ್ತಾ ಇರೋದೇನು ಅಂದ್ರೆ, ಬನ್ನಿ ನಾಯಕತ್ವವನ್ನು ನಾವು ರೂಪಿಸ್ತೀವಿ, ನೀವು ನಾಯಕರಾಗಿ ಬೆಳಿಬೇಕು, ಇಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನೀವು ಧ್ವನಿಯಾಗಬೇಕು, ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ, ನೀವು ರಾಜಕೀಯ ಮಾಡಬಹುದು. ಯಾಕೆಂದ್ರೆ ನಾನು ಸಾಮಾನ್ಯ ಕುಟುಂಬದಿಂದ ಬಂದಂತವನು, ನನಗೆ ಯಾವುದೇ ರೀತಿಯ ರಾಜಕೀಯ ಹಿನ್ನೆಲೆ ಇಲ್ಲ. ಆದ್ರೆ ಇವತ್ತು ಇಲ್ಲಿ ಬಂದು ಕೂತು ಮಾತನಾಡ್ತಾ ಇದ್ದೀನಿ. ಕೆಆರ್ಎಸ್ ಪಕ್ಷ ಇಲ್ಲಿ ನಾನು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಮತ್ತು ಕಲಿಸಿರುವಂತದ್ದು ಕೆಆರ್ಎಸ್ ಪಕ್ಷ. ಆ ರೀತಿಯಾಗಿ ಸುಮಾರು ಇವತ್ತು ಬಹುತೇಕವಾಗಿ ಪಕ್ಷದಲ್ಲಿರುವಂತಹ ನಾಯಕರು ಅಂತ ಏನ್ ಅನ್ಸ್ಕೊತಾ ಇದೀವಿ, ಅವರೆಲ್ಲರೂ ಸಹ ಸಾಮಾನ್ಯ ವರ್ಗದಿಂದ ಬಂದಿರುವಂತವ್ರು ಮತ್ತೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಬಂದು ಇವತ್ತು ಮಾತನಾಡ್ತಾ ಇರುವಂತದ್ದನ್ನ ಕಲಿಸ್ಕೊಟ್ಟಿರುವಂತದ್ದು ಇವತ್ತು ಕೆಆರ್ಎಸ್ ಪಕ್ಷ. ಹಾಗಾಗಿ ಮಾಗಡಿ ತಾಲೂಕಿನ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ, ಬನ್ನಿ ಜೆಸಿಬಿ ಪಕ್ಷದ ರಾಜಕಾರಣವನ್ನ ಬಿಡಿ. ಯಾಕೆಂದ್ರೆ ಅವ್ರು ಯಾವತ್ತೂ ನಿಮ್ಮನ್ನ ನಾಯಕರನ್ನಾಗಿ ಮಾಡಲ್ಲ. ಅವರ ಕಾಲ್ ಕೆಳಗಡೆ ಇಟ್ಕೊಂಡಿರ್ತಾರೆ. ಯಾವ ರೀತಿ ಸರ್ಕಾರಿ ಆಸ್ತಿಯನ್ನ ಕೊಳ್ಳೆ ಹೊಡಿಬೇಕು, ಗೋಮಾಳಗಳನ್ನ ನುಂಗಬೇಕು,
ಬಡವರ ಆಸ್ತಿಯನ್ನ ಯಾವ ರೀತಿ ದೋಚಬೇಕು ಅಂತ ಹೊಂಚ ಹಾಕೊಂಡು ಕೂತಿರ್ತಾರೆ. ಅವ್ರ ಹಿಂದೆ ಇರುವಂತ ಕೆಲವು ಚೇಳಗಳಿಗೆ ಅವ್ರಿಗೂ ಏನೋ ಕೊಡಲ್ಲ, ಅವರ ಹೆಸರಿನಲ್ಲಿ ಬೇನಾಮಿಯಾಗಿ ಇರ್ಲಿ ಅಂತ ಹೇಳಿ ಅವರ ಹೆಸರಿನಲ್ಲಿ ಆಸ್ತಿ ಲಪಟಾಯಿಸುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನದಲ್ಲಿ ಇವತ್ತಿನ ಜೆಸಿಬಿ ಪಕ್ಷದ ರಾಜಕಾರಣಿಗಳು ಇರುವಂತದ್ದು. ಇಲ್ಲಿ ವಿರೋಧ ಪಕ್ಷ ಮಾಡ್ತಾ ಇರುವಂತ ಕೆಲಸ ಏನ್ ಮಾಡ್ತಾ ಇದೆ? ಬೆಂಗಳೂರು ಮಾಗಡಿ ರಸ್ತೆಯನ್ನ ಯಾರು ಮಾಡ್ತಾ ಇದಾರ? ಎಷ್ಟು ನೆನೆಗುತ್ತಿಗೆ ಬಿದ್ದಿದೆ, ಎಷ್ಟು ತಡ ಆಗ್ತಾ ಇದೆ, ಯಾಕೆ ಅದಾಗ್ತಾ ಇರುವಂತದ್ದು? ಕಳೆದ ಬಾರಿ JDS ನ MLA ಇದ್ರು, ಈಗ ಇವರು ಏನು ಮಾಗಡಿ ಬಾಲಕೃಷ್ಣ ಅವರು ಕಾಂಗ್ರೆಸ್ MLA. ಯಾರಿಗೂ ಬೇಕಾಗಿಲ್ಲ ಜನರ ಹಣ ಯಾವ ರೀತಿ ನಿಧಾನ ಆದಷ್ಟು ಕಾಮಗಾರಿಗಳು ನಿಧಾನ ಆದಷ್ಟು ಅವರ ಬೊಕ್ಕಸ ತುಂಬುತ್ತಾ ಹೋಗುತ್ತೆ. ಆ ಕಾರಣಕ್ಕೆ ಯಾವುದೇ ವಿಚಾರವಾಗಲಿ ಧ್ವನಿ ಎತ್ತುತ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳು ಮಾಗಡಿ ತಾಲೂಕಿನಲ್ಲಿ ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ, ರಸ್ತೆಗಳಿಲ್ಲ, ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ತಾಲೂಕು ಆರೋಗ್ಯ ಕೇಂದ್ರ ಯಾವ ರೀತಿ ಇದೆ, ಎಷ್ಟು ಹದಗೆಟ್ಟೋಗಿದೆ, ಬೆಂಗಳೂರಿಗೆ ಎಷ್ಟು ಹತ್ರದಲ್ಲಿದ್ದೀವಿ. ಮೂಲಭೂತ ಸೌಕರ್ಯಗಳು ಆಸ್ಪತ್ರೆ ಸರಿ ಮಾಡಬೇಕಾದಂತರು ನನಗೊಂತಾಗೆ ಮಾಗಡಿಯ ಶಾಸಕರು ಒಂದೇ ಒಂದು ಬಾರಿ ಆ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ, ತಾಲೂಕು ಆಫೀಸ್ಗೆ ಭೇಟಿ ಕೊಟ್ಟಿಲ್ಲ. ಇವತ್ತು ಜನ ಬೀದಿ ನಿಂತಿದ್ದಾರೆ, ತಮ್ಮ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ಪತ್ರಗಳನ್ನ ಇಟ್ಕೊಂಡ್ಬಂದು ತಹಸೀಲ್ದಾರ್ನ ಭೇಟಿ ಮಾಡೋದಕ್ಕೆ, ಇನ್ನೊಬ್ಬರನ್ನ ಭೇಟಿ ಮಾಡೋದಕ್ಕೆ ಬೀದಿ ನಿಂತು ಬಾಯಿ ಬರ್ಕೋತಾ ಇದ್ದಾರೆ. ಸ್ವಾಮಿ ನಮ್ ಕೆಲಸಗಳು ಆಗ್ತಾ ಇಲ್ಲ, ಮಾಡಿಸ್ಕೊಡಿ ಅಂತ ಯಾರು ಕೇಳ್ತಾ ಇದ್ದಾರೆ? ಇವತ್ತು KRS ಪಕ್ಷದವ್ರನ್ನ ಕೇಳ್ತಾ ಇದ್ದಾರೆ. KRS ಪಕ್ಷ ಇವತ್ತು ಮಾಗಡಿಯಲ್ಲಿ ಲಂಚ ಮುಕ್ತ ಅಭಿಯಾನವನ್ನ ಇನ್ನ ಕೆಲವು ದಿನಗಳಲ್ಲಿ ಪ್ರಾರಂಭಿಸ್ತೀವಿ. ಪ್ರತಿ ವಾರ ಯಾವತ್ತಪ್ಪ ಸಂತೆ ಆಗೋದಿಲ್ಲ, ಪ್ರತಿ ಶುಕ್ರವಾರ ತಾಲೂಕು ಆಫೀಸ್ ಮುಂದೆ KRS ಪಕ್ಷದ ಕಾರ್ಯಕರ್ತರು ಲಂಚ ಮುಕ್ತ ಅಭಿಯಾನವನ್ನ ಮುಂಚೆನೆ ನಡೀತಾ ಇತ್ತು, ಈಗ ಸ್ವಲ್ಪ ದಿನ ಸ್ಥಗಿತವಾಗಿತ್ತು. ಇನ್ನು ಮುಂದೆ ಪ್ರತಿ ಶುಕ್ರವಾರ ಲಂಚ ಮುಕ್ತ ಅಭಿಯಾನವನ್ನ KRS ಪಕ್ಷದ ಕಾರ್ಯಕರ್ತರು ತಾಲೂಕು ಆಫೀಸ್ ಮುಂದೆ ಮಾಡ್ತಾರೆ. ನಿಮ್ಮ ಸಮಸ್ಯೆಗಳು ಕಾನೂನಾತ್ಮಕವಾಗಿ ನಿಮ್ದೆಲ್ಲಾ ದಾಖಲೆಗಳು ಸರಿ ಇದ್ದು ಯಾವ್ದಾದ್ರೂ ಒಬ್ಬ ಅಧಿಕಾರಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಲಂಚ ಕೇಳಿದ್ರೆ ದಯಮಾಡಿ KRS ಪಕ್ಷದ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಇವತ್ತಿನಿಂದ ಪ್ರತಿ ಶುಕ್ರವಾರ KRS ಪಕ್ಷದ ಲಂಚ ಮುಕ್ತ ಅಭಿಯಾನ ತಾಲೂಕು ಆಫೀಸ್ ಮುಂದೆ ನಡೆಯುತ್ತೆ ಅಂತ ಹೇಳ್ತೀವಿ. ಮತ್ತೆ ಇವತ್ತು ಏನೇನು ಹೊಸಬರು KRS ಪಕ್ಷಕ್ಕೆ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ JCB ಪಕ್ಷದ ರಾಜಕಾರಣದಿಂದ ನೊಂದು ಇವತ್ತು KRS ಪಕ್ಷಕ್ಕೆ ಸೇರ್ಕೋತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಸ್ವಾಗತವನ್ನ ಕೊಡ್ತಾ ಮತ್ತೆ ತಾಲೂಕು ಸಮಿತಿ ಪುನರ್ರಚನೆ ಮಾಡ್ತಾ ಇದೀವಿ. ಇವತ್ತು ತಾಲೂಕಿನಲ್ಲಿ ಸಕ್ರಿಯವಾಗಿ KRS ಪಕ್ಷದೊಂದಿಗೆ ಕೆಲಸ ಮಾಡಿದಂತಹ ಕಾರ್ಯಕರ್ತರನ್ನ, ಸೈನಿಕರನ್ನ ಗುರುತಿಸಿ ಅವರಿಗೆ ತಾಲೂಕಿನಲ್ಲಿ ಒಂದು ನೇಮಕಾತಿ ಮಾಡುವ ಮೂಲಕ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಕಾರ್ಯದರ್ಶಿಗಳನ್ನ ನೇಮಕಾತಿ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ KRS ಪಕ್ಷವನ್ನ ಬೆಂಬಲಿಸಬೇಕು ಮತ್ತು ಸದಸ್ಯತ್ವ ಅಭಿಯಾನವನ್ನ ಮಾಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಎಲ್ಲಾ ಪದಾಧಿಕಾರಿಗಳಿಗೂ ಶುಭಾಶಯವನ್ನ ಕೊಡ್ತಾ ನನ್ನ ಹೇಳಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ.